ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 156ನೆಯ ತಿರುನಾಮ ಅಮೋಘಃ. ಭಗವಂತನ ವಾಮನಾವತಾರದ ಮಂಗಳಕರ ಗುಣಗಳನ್ನು ಮುಂದುವರಿಸುತ್ತಾ ಇಂದು ರಾಮಾನುಜಾಚಾರ್ಯರ ಜೀವನದಲ್ಲಿ ಮಹತ್ವದ ಬದಲಾವಣೆಯಾದ ಒಂದು ಘಟನೆಯನ್ನು ನೋಡೋಣ. ಕಾಂಚೀಪುರದ ಸಮೀಪದ ತಿರುಪುಕ್ಕುಳಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದಾಂತವನ್ನು ಅಧ್ಯಯನ ಮಾಡುತ್ತಿದ್ದ ಯುವ ರಾಮಾನುಜರು ಉಪನಿಷತ್ತುಗಳ ಬಗ್ಗೆ ತಮ್ಮ ಗುರು ನೀಡುತ್ತಿದ್ದ ಕೆಲವು ತಪ್ಪಾದ ವಿವರಣೆಗಳನ್ನು ಆಗಾಗ ಪ್ರಶ್ನಿಸುತ್ತಿದ್ದರು. ಇದು ಯಾದವ ಪ್ರಕಾಶರಿಗೆ ಅಸಮಾಧಾನವನ್ನು ಉಂಟುಮಾಡಿತು. ಒಂದು ದಿನ ಅವರು ರಾಮಾನುಜರಿಗೆ, ನೀನು ಇಲ್ಲಿ ಉಳಿಯದೆ ಬೇರೆ ಗುರುವನ್ನು ಹುಡುಕಿಕೊ ಎಂದು ಹೇಳಿದರು. ಶ್ರೀಪೆರುಂಬುದೂರಿನಲ್ಲಿದ್ದ ತನ್ನ ಮನೆಗೆ ಹಿಂದಿರುಗುವ ಬದಲು ಬಹಳ ದುಃಖಗೊಂಡ ರಾಮಾನುಜರು ಕಾಂಚೀಪುರದಲ್ಲಿರುವ ವರದರಾಜ ಪೆರುಮಾಳ್ ದೇವಾಲಯಕ್ಕೆ ಹೋಗಿ, ಗುರುವಿನ ಕೃಪೆಯಿಲ್ಲದೆ ನಾನು ಈ ಸಂಸಾರ ಸಾಗರವನ್ನು ಹೇಗೆ ದಾಟಲಿ? ಜನನ ಮರಣಗಳ ಚಕ್ರದಲ್ಲಿ ಮಾನವ ಜನ್ಮವೇ ಬಹಳ ಅಪರೂಪ. ನನ್ನ ಜೀವನವು ವ್ಯರ್ಥವಾಗಿ ಬಿಡಬಹುದೇ? ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ತಮ್ಮ ಹೃದಯದ ನೋವನ್ನು ಹೀಗೆ ಹೇಳಿಕೊಂಡರು. ದೇವಾಲಯದ ಬಾಗಿಲುಗಳನ್ನು ಮುಚ್ಚುವ ಸಮಯವಾದಾಗ ರಾಮಾನುಜರು ಹೊರಗೆ ಬಂದು ಆಯಾಸದಿಂದ ಒಂದು ಮಂಟಪದಲ್ಲಿ ಕುಳಿತರು. ಆಗ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಭಕ್ತನು ಈ ಶ್ಲೋಕವನ್ನು ಪಠಿಸುತ್ತಿರುವುದು ಅವರ ಕಿವಿಗೆ ಬಿತ್ತು. ಕದಾ ಪುನಿಶಂಕರಥಾಂಗ ಕಲ್ಪಕಧ್ವಜಾರವಿಂದ ಕುಶವಜ್ರಲಾಂಛನಂ ತ್ರಿವಿಕ್ರಮತ್ವಚ್ಚರಣಂ ಭುಜದ್ವಯಂ ಮದೀಯ ಮೂರ್ನಾನಮಲಂಕರಿಷ್ಯತೆ. ಇದರ ಅರ್ಥ, 3 ಲೋಕಗಳನ್ನು ಅಳೆದ ತ್ರಿವಿಕ್ರಮ, ಶಂಖ, ಚಕ್ರ ಮತ್ತು ಇತರ ದಿವ್ಯ ಚಿಹ್ನೆಗಳಿಂದ ಅಲಂಕರಿಸಲ್ಪಟ್ಟ ನಿನ್ನ ಕಮಲದಂತಿರುವ ತಿರುವಡಿಗಳನ್ನು ಮತ್ತೊಮ್ಮೆ ನನ್ನ ತಲೆಯ ಮೇಲೆ ಇಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಆ ಶ್ಲೋಕವನ್ನು ಕೇಳಿದ ರಾಮಾನುಜರ ಹೃದಯದಲ್ಲಿ ಹೊಸ ಭರವಸೆ ಮೂಡಿತು. ತ್ರಿವಿಕ್ರಮನಾಗಿ ಭಗವಂತ 3 ಲೋಕಗಳನ್ನು ಅಳೆಯುವಾಗ ಅವರ ದಿವ್ಯ ತಿರುವಡಿ ಎಲ್ಲರನ್ನೂ ಸ್ಪರ್ಶಿಸಿತೆಂಬ ಅರಿವು ಅವರಿಗೆ ಉಂಟಾಯಿತು. ಆಗ ತಾನು ಬಹುಶಃ ಒಂದು ಸಣ್ಣ ಗಿಡವಾಗಿರಬಹುದಿತ್ತು ಅಥವಾ ಅತಿ ಚಿಕ್ಕ ಕೀಟವಾಗಿರಬಹುದಿತ್ತು. ಆ ದಿವ್ಯ ಸ್ಪರ್ಶದ ಫಲವಾಗಿಯೇ ಇಂದು ತಾನು ಜ್ಞಾನವನ್ನು ಪಡೆಯುವ ಹಾಗೂ ಮೋಕ್ಷವನ್ನು ಅರಸುವ ಸಾಮರ್ಥ್ಯ ಹೊಂದಿದ ಮಾನವನಾಗಿ ಜನಿಸಿದ್ದೇನೆ ಎಂಬ ಭಾವನೆ ರಾಮಾನುಜರ ಮನಸ್ಸಿನಲ್ಲಿ ಮೂಡಿತು. ಭಗವಂತ ಖಂಡಿತವಾಗಿಯೂ ನನ್ನನ್ನು ಸರಿಯಾದ ಗುರುವಿನ ಬಳಿಗೆ ಕರೆದೊಯ್ಯುವನು ಎಂಬ ಅಚಲ ನಂಬಿಕೆ ಅವರೊಳಗೆ ಬೆಳೆಯಿತು. ಅವರು ತಕ್ಷಣವೇ ಆ ವ್ಯಕ್ತಿಯ ಬಳಿಗೆ ಹೋಗಿ, ನನ್ನ ಜೀವನವನ್ನೇ ಬದಲಿಸಿದ ಈ ಸುಂದರ ಶ್ಲೋಕವನ್ನು ಯಾರು ರಚಿಸಿದ್ದಾರೆಂದು ದಯವಿಟ್ಟು ತಿಳಿಸಿ ಎಂದು ಹೇಳಿದರು. ಈ ಶ್ಲೋಕವು ಆಳವಂದಾರರ ಸ್ತೋತ್ರ ರತ್ನದಿಂದ ಬಂದಿದೆ. ಅವರು ಶ್ರೀರಂಗದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಆ ವ್ಯಕ್ತಿ ಹೇಳಿದನು. ಇದನ್ನು ಕೇಳಿದ ರಾಮಾನುಜರು ಆಳವಂದಾರರನ್ನು ಭೇಟಿಯಾಗಬೇಕೆಂಬ ತೀವ್ರ ಆಸೆಯನ್ನು ವ್ಯಕ್ತಪಡಿಸಿದರು. ಆ ವ್ಯಕ್ತಿ ಕಣ್ಣುಗಳನ್ನು ಸಣ್ಣದಾಗಿ ಮಾಡಿ ರಾಮಾನುಜರನ್ನು ಗಮನದಿಂದ ನೋಡಿ, ನೀವೇ ರಾಮಾನುಜರಲ್ಲವೇ? ಆಳವಂದಾರರು ಕೂಡ ನಿಮ್ಮನ್ನು ಭೇಟಿಯಾಗಲು ಆತುರದಿಂದ ಕಾಯುತ್ತಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳಿದ ರಾಮಾನುಜರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಅವರ ಹೃದಯವು ಆನಂದದಿಂದ ಉಕ್ಕಿ ಬಂದಿತು. ತಮಿಳಿನಲ್ಲಿ ತ್ರಿವಿಕ್ರಮನನ್ನು ಪ್ರೀತಿಯಿಂದ ಉಲಹಳಂದ ಪೆರುಮಾಳ್ ಎಂದು ಕರೆಯುತ್ತಾರೆ. ಅಂದರೆ ಎಲ್ಲ ಲೋಕಗಳನ್ನು ಅಳೆದ ಭಗವಂತ ಎಂದು ಅರ್ಥ. ರಾಮಾನುಜರು ಹುಡುಕುತ್ತಿದ್ದ ಗುರುವನ್ನು ತೋರಿಸಿದವನು ಅವನೇ. ವಾಮನಾವತಾರದ ಮುಖ್ಯ ಉದ್ದೇಶವು ಎಲ್ಲ ಜೀವಿಗಳ ಆಧ್ಯಾತ್ಮಿಕ ಉನ್ನತಿಯಾಗಿತ್ತು. ತನ್ನ ದಿವ್ಯ ತಿರುವಡಿಗಳನ್ನು ಎಲ್ಲರ ಮೇಲೂ ಇಟ್ಟು ಭಗವಂತ ಅವರನ್ನು ಪವಿತ್ರರನ್ನಾಗಿ ಮಾಡಿದನು. ಅದೇ ಸಮಯದಲ್ಲಿ ಮಹಾಬಲಿಯ ಅಹಂಕಾರವನ್ನು ನಾಶ ಮಾಡಿ ಇಂದ್ರನನ್ನು ಮತ್ತೆ ದೇವತೆಗಳ ರಾಜನನ್ನಾಗಿ ಸ್ಥಾಪಿಸಿದನು. ಭಗವಂತನ ಪ್ರತಿಯೊಂದು ಕಾರ್ಯಕ್ಕೂ ಒಂದು ದಿವ್ಯ ಉದ್ದೇಶ ಇರುತ್ತದೆ. 111ನೇ ತಿರುನಾಮದಲ್ಲಿ ಅಮೋಘಃ ಎಂದರೆ ತನ್ನ ಭಕ್ತರು ತನ್ನ ಕಡೆಗೆ ಮಾಡುವ ಯಾವ ಕಾರ್ಯವನ್ನು ವ್ಯರ್ಥವಾಗಲು ಬಿಡದವನು ಎಂಬ ಅರ್ಥವಿತ್ತು. ಆದರೆ ಇಂದಿನ ತಿರುನಾಮದಲ್ಲಿ ಅಮೋಘಃ ಎಂದರೆ ತಾನು ಮಾಡುವ ಯಾವ ಕಾರ್ಯವೂ ವ್ಯರ್ಥವಾಗದಂತೆ ಮಾಡುವವನು ಎಂದು ಅರ್ಥ.
ನಾವು ಪ್ರತಿದಿನ ಅಮೋಘಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ದಿವ್ಯ ತಿರುವಡಿಗಳನ್ನು ನಮ್ಮ ಮೇಲೆ ಇಟ್ಟು ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿಯುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.